ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನಮ್ಮಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಪವಿತ್ರವಾದ ಬೆಳಗಿನ ಜಾವದಲ್ಲಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸಲು ನೀವು ಕರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ತನುಮನ ಧನಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ, ನಮ್ಮ ಜೀವಿತವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ, ನಮ್ಮ ಕುಟುಂಬವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ, ನಮ್ಮ ಮುಂದೆ ಇರುವ ಎಡರು ತೊಡರುಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ, ನಮ್ಮ ಶೋಧನೆಗಳನ್ನು ಹೋರಾಟಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ, ನಮ್ಮಲ್ಲಿರುವ ಎಲ್ಲ ವಿಧವಾದ ನ್ಯೂನ್ಯತೆಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ, ನಮ್ಮಲ್ಲಿರುವಂತಹ ಆಲಸ್ಯಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಯೇಸುವೇ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ, ಯೇಸುವೇ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಓ ಜೀವದಾತರಾಗಿರೋ ನನ್ನ ಸರ್ವೇಶ್ವರ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಿಮ್ಮ ಮುಂದೆ ಕುಳಿತು ಪ್ರಾರ್ಥಿಸಲು ಕರೆ ಕೊಟ್ಟಿದ್ದೀರಿ ರಾಜ. ಸ್ವಾಮಿಯಿಂದ ನಾವು ವಿಶೇಷವಾಗಿ ಪ್ರಾರ್ಥಿಸುವಾಗ ಗೋಸ್ವಾಮಿ ದೈವವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸುವ ಮಕ್ಕಳು ಈ ಲೋಕದಲ್ಲಿ ಬಿಲಿಯಾಂತರ ಮಕ್ಕಳಿದ್ದಾರೆ ರಾಜ. ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವರಿದ್ದಾರೆ ರಾಜ. ಫೇಸ್ಬುಕ್ಗಳ ಮೂಲಕವಾಗಿ, ಯೂಟ್ಯೂಬ್ಗಳ ಮೂಲಕವಾಗಿ, ವಾಟ್ಸಪ್ಗಳ ಮೂಲಕವಾಗಿ, ಇನ್ಸ್ಟಾಗ್ರಾಮ್ಗಳ ಮೂಲಕವಾಗಿ, ರೀಲ್ಸ್ಗಳ ಮೂಲಕವಾಗಿ ಅನೇಕ ಮಕ್ಕಳು ಸ್ವಾಮಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ತಮ್ಮ ಸಮಯಗಳನ್ನು ಬದಿಗೊತ್ತಿ ನಿಮ್ಮ ಮುಂದೆ ಪ್ರಾರ್ಥಿಸಿ ಕುಳಿತುಕೊಂಡಿದ್ದಾರೆ ರಾಜ. ಯೇಸುವೇ ಕರುಣೆ ತೋರಿ ದಯೆ ತೋರಿರಿ ರಾಜ. ಈಗ ಸ್ವಾಮಿ ಈ ದಿನಗಳಲ್ಲಿ ನೋಡುವಾಗ ಸ್ವಾಮಿ ಎಷ್ಟೋ ಜನ ಮಕ್ಕಳು ಸ್ವಾಮಿ ಶ್ರಮವಹಿಸಿ ನಿಮಗಾಗಿ ವರ್ಷಾನುವರ್ಷಗಳಿಂದ ಸೇವೆಯನ್ನು ಮಾಡುತ್ತಿರುವಾಗ ಅವರ ಮೇಲಿನ ಅಸೂಯೆಯಿಂದಾಗಿ ದೇವರ ವಾಕ್ಯ, ನಿಮ್ಮ ವಾಕ್ಯದ ನಿಮಿತ್ತ ಅಸೂಯೆಯ ನಿಮಿತ್ತವಾಗಿ ಸ್ವಾಮಿ ಫೇಸ್ಬುಕ್ಗಳನ್ನು, ವಾಟ್ಸಪ್ಗಳನ್ನ, ರೀಲ್ಸ್ಗಳನ್ನು, ಯೂಟ್ಯೂಬ್ಗಳನ್ನು ಹೀಗೆ ಅನೇಕ ವಿಧದಲ್ಲಿ ಬ್ಲಾಕ್ ಮಾಡುತ್ತಾ ಇದ್ದಾರೆ ರಾಜ. ಹ್ಯಾಕ್ ಮಾಡುವವರಾಗಿದ್ದಾರೆ ರಾಜ. ಇದರ ನಿಮಿತ್ತವಾಗಿ ನಿಮ್ಮ ವಾಕ್ಯವನ್ನು ಸಾರುವವರು ಹಾಗೂ ಕೇಳುವವರು ನಿರಾಶ್ರಿತರಾಗುತ್ತಿದ್ದಾರೆ ರಾಜ, ಅನಾಥರಾಗುತ್ತಿದ್ದಾರೆ ರಾಜ. ನಿಮ್ಮ ವಾಕ್ಯಕ್ಕಾಗಿ ಹಂಬಲಿಸುವ ಮಕ್ಕಳು ಸ್ವಾಮಿ ದೇವ ನಿಮ್ಮ ವಾಕ್ಯವನ್ನು ಕೇಳದೆ ಸ್ವಾಮಿ ಕಾದು ತತ್ತರಿಸುವರಾಗಿದ್ದಾರೆ ರಾಜ. ಕರುಣೆ ತೋರಿ ದಯೆ ತೋರಿ ರಾಜ. ಹೀಗೆ ಹಲವಾರು ಥರದಲ್ಲಿ ಸ್ವಾಮಿ ಎಲ್ಲ ಚಾನಲ್ಗಳನ್ನು, ಮೀಡಿಯಾಗಳನ್ನು ಬ್ಲಾಕ್ ಮಾಡುವಂಥ, ಹ್ಯಾಕ್ ಮಾಡುವಂಥ ಎಲ್ಲರನ್ನು ನಿಮ್ಮ ಪವಿತ್ರಾತ್ಮರಿಂದ ಸ್ಪರ್ಶಿಸಿರಿ ರಾಜ. ಅವರು ಮಾಡೋ ತಪ್ಪಿನ ಅರಿವನ್ನು ಅವರಿಗೆ ಕೊಡಿರಿ ರಾಜ.
ನಿಮಗೆ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಇದ್ದಾರೆ ರಾಜ. ಹೌದು ಸ್ವಾಮಿ ದೇವ, ಅವರು ನಮ್ಮ ನಿಮಿತ್ತವಾಗಿರುವಂಥ ಅಸೂಯೆ ನಿಮಿತ್ತವಾಗಿ ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಿದ್ದಾರೆ ರಾಜ. ಯೇಸುವೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಅಪ್ಪ ಕರುಣೆ ತೋರಿ ದಯೆ ತೋರಿರಿ ರಾಜ. ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಅಪ್ಪ ದೇವ ವಾಕ್ಯಕ್ಕೆ ವಿರುದ್ಧವಾಗಿ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಪವಿತ್ರಾತ್ಮರಿಂದ ತುಂಬಿರಿ ರಾಜ. ಅವರನ್ನು ಪರಿವರ್ತಿಸಿರಿ ರಾಜ, ಅವರನ್ನು ಆಶೀರ್ವದಿಸಿರಿ ರಾಜ. ಸ್ತೋತ್ರ ರಾಜ, ವಂದನೆಗಳು ರಾಜ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ರಾಜ. ಅಪ್ಪ ತಂದೆಯಾಗಿ ಶುಭ ಸಂದೇಶ ಸಾರುವವರನ್ನು ತಡೆ ಹಿಡಿಯುತ್ತಾ ಇದ್ದಾರೆ ರಾಜ. ದೇವಾಲಯಗಳಲ್ಲಿ ವಿಚಾರಣೆಗಳಲ್ಲಿ ಪ್ರಾರ್ಥನೆ ಮಾಡುವವರನ್ನು ತಡೆ ಹಿಡಿಯುತ್ತಾ ಇದ್ದಾರೆ ರಾಜ. ವಿಶ್ವಾಸಿಗಳಾಗಿದ್ದು ಸ್ವಾಮಿ ತಮ್ಮ ಸೇವಾ ಕಾರ್ಯಗಳನ್ನು ಹಲವಾರು ವಿಧದಲ್ಲಿ ಸ್ವಾಮಿ ಪ್ರಕಟಿಸುವ ಮಕ್ಕಳನ್ನು ತಡೆ ಹಿಡಿಯುತ್ತಾ ಇದ್ದಾರೆ ರಾಜ. ಸ್ವಾಮಿ ಕರುಣೆ ತೋರಿ ದಯೆ ತೋರಿರಿ ರಾಜ. ಅಪ್ಪ ತಂದೆಯೇ ಕರುಣೆ ತೋರಿ ದಯೆ ತೋರಿರಿ ರಾಜ. ನಿಮ್ಮ ಪವಿತ್ರ ಆತ್ಮರನ್ನು ಕಳುಹಿಸಿ ಪ್ರತಿಯೊಬ್ಬರಿಗೂ ಅವರವರ ತಪ್ಪುಗಳ ಅರಿವನ್ನು ಮೂಡಿಸಿರಿ ರಾಜ. ಹಾಗೂ ಸ್ವಾಮಿ ನಿಮ್ಮ ಮೇಘಲಗಳಿಂದ ಈ ಮೇಘಲಗಳ ನಿಮಿತ್ತವಾಗಿ ನಿಮ್ಮ ವಾಕ್ಯವನ್ನು ಸಾರಲು ಅಡಚಣೆಯಾಗಿರುವಂಥ ಎಲ್ಲವುಗಳನ್ನು ಸ್ವಾಮಿ ಮುಟ್ಟಿರಿ ರಾಜ. ಮುಚ್ಚಲ್ಪಟ್ಟಂತಹ ಬಾಗಿಲುಗಳನ್ನು ತೆರೆದುಕೊಡಿರಿ ರಾಜ. ಬ್ಲಾಕ್ ಮಾಡಲ್ಪಟ್ಟಂತಹ ವ್ಯಾಟ್ಸಪ್ಗಳು, ಫೇಸ್ಬುಕ್ಗಳು, ಯೂಟ್ಯೂಬ್ಗಳು, ರೀಲ್ಸ್ಗಳು, ಸ್ವಾಮಿ ಈಗ ಇನ್ಸ್ಟಾಗ್ರಾಮ್ಗಳು ಅನೇಕ ವಿಧದಲ್ಲಿ ನಿಮ್ಮ ವಾಕ್ಯದ ನಿಮಿತ್ತವಾಗಿ ಹ್ಯಾಕ್ ಮಾಡಿರುವಂತಹ, ಬ್ಲಾಕ್ ಮಾಡಿರುವಂತಹ ಸ್ವಾಮಿ ಎಲ್ಲವನ್ನ ಸ್ವಾಮಿ ತೆರೆದುಕೊಡಿರಿ ರಾಜ. ಯೇಸುವೇ ನಿಮ್ಮ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಂದು ಮೀಡಿಯಾಗಳ ಮೂಲಕವಾಗಿ ನಿಮ್ಮ ವಾಕ್ಯವು ಲೋಕದ ಕಟ್ಟ ಕಡೆಯವರೆಗೂ ಸಾರಲ್ಪಡುತ್ತಾ ಇದೆ ರಾಜ. ಆದರೆ ಅದನ್ನು ಸಹ ತಡೆಗಟ್ಟಲು ಸೈತಾನನು ಮಹತ್ತರವಾದಂಥ ಕಾರ್ಯವನ್ನು ಕೈಗೊಳ್ಳುತ್ತಾನೆ ರಾಜ. ಎಷ್ಟೋ ಜನರ ಬಾಯಿಯನ್ನು ಕಟ್ಟಿ ಹಾಕಿದ್ದಾನೆ ರಾಜ. ಹೌದು ಸ್ವಾಮಿ, ಶುಭ ಸಂದೇಶ ಸಾರುವವರ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾರೆ ರಾಜ. ಯಾಜಕರ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾರೆ ರಾಜ. ಶುಶ್ರೂಷಕರ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾರೆ ರಾಜ. ಹೌದು ಸ್ವಾಮಿ, ಕನ್ಯಾಸ್ತ್ರೀಯರ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾರೆ ರಾಜ. ಎಷ್ಟೋ ಕುಟುಂಬಗಳ ಬಾಯಿಗಳನ್ನು ಕಟ್ಟಿ ಹಾಕಿದ್ದಾನೆ ರಾಜ. ಭಾರವಾಗಿ, ಆಳವಾಗಿ, ವಿಶ್ವಾಸವಾಗಿ ನಿನ್ನ ಮುಂದೆ ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಂತಹ ಮಕ್ಕಳು ಇಂದು ಪ್ರಾರ್ಥಿಸಲು ಆಗದೆ ಇದ್ದಾರೆ ರಾಜ. ಈ ಲೌಕಿಕವಾದ ಪ್ರಾಪಂಚಿಕವಾದ ಬಂಧನಗಳಿಗೆ ಸಿಲುಕಿ ಸ್ವಾಮಿ ಪ್ರಾರ್ಥಿಸಲು ಆಗದೆ ಇದ್ದಾರೆ ರಾಜ. ಸ್ವಾಮಿ ಕರುಣೆ ತೋರಿ ದಯೆ ತೋರಿ ರಾಜ. ಅಪ್ಪ ನಿಮಗಾಗಿ ದಾಹಗೊಂಡಿರುವ ಮಕ್ಕಳನ್ನು ನೀವು ಅರಿತಿದ್ದೀರಿ ರಾಜ. ಅವರ ಭಾರವಾದ ವಿಶ್ವಾಸಭರಿತ ಪ್ರಾರ್ಥನೆಯನ್ನು ನೀವು ತಿಳಿದಿದ್ದೀರಿ ರಾಜ. ಯೇಸುವೇ ಕರುಣಿಸಿರಿ ಯೇಸುವೇ. ಯೇಸುವೇ, ಲೋಕದ ಕಟ್ಟ ಕಡೆಯವರೆಗೂ ಶುಭ ಸಂದೇಶವನ್ನು ಸಾರಿರಿ ಎಂದು ಬೋಧಿಸಿದವರು ನೀವೇ. ಈ ಲೋಕದ ಕಟ್ಟ ಕಡೆಯವರೆಗೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಸಾರಲು, ದೇವರ ವಾಕ್ಯವನ್ನು ಸಾರಲು, ಸರ್ವೇಶ್ವರರ ನಾಮವನ್ನು ಸಾರಲು ಕರೆ ಕೊಟ್ಟವರು ನೀವೇ ಸ್ವಾಮಿ. ಕರೆ ಕೊಟ್ಟಿರುವಂತಹ ನೀವೇ ಸ್ವಾಮಿ ಈ ಅಡಚಣೆಗಳ ನಿಮಿತ್ತವಾಗಿ ಕಣ್ಣು ಮುಚ್ಚಿಕೊಂಡಿರುವಿರಲ್ಲ ರಾಜ. ಏಕೆ ಸ್ವಾಮಿ ಕಣ್ಣು ಮುಚ್ಚಿಕೊಂಡಿರುವಿರಿ? ನಿಮ್ಮ ವಾಕ್ಯಕ್ಕೆ ನೀವೇ ಸ್ವಾಮಿ ಅಸ್ಥಿವಾರವಾಗಿ, ನೀವೇ ಬೇಲಿ ಕಟ್ಟಿ ಕಾಯುವವರಾಗಿರುವಾಗ ಏಕೆ ಸ್ವಾಮಿ ಅಡಚಣೆಗಳು? ಈಗ ಸ್ವಾಮಿ ಸ್ವರ್ಗೀಯ ಯಾತ್ರೆಯ ಸ್ವಾಮಿ ಎಲ್ಲ ಬ್ಲಾಕ್ಗಳಿಗಾಗಿ ಸ್ತೋತ್ರ ರಾಜ. ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನೆಗಳ ಅಡಚಣೆಗಳಿಗಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ ದೇವ, ಎಲ್ಲ ವಿಧದಲ್ಲಿಯೂ ಪದೇ ಪದೇ ಸ್ವರ್ಗೀಯ ಯಾತ್ರೆಯ ಎಲ್ಲ ಆ್ಯಪ್ಗಳನ್ನು, ಎಲ್ಲ ಮೀಡಿಯಾಗಳನ್ನು ಬ್ಲಾಕ್ ಮಾಡಿ ಸ್ವಾಮಿ ಹ್ಯಾಕ್ ಮಾಡುತ್ತಿರುವಂಥ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರ ರಾಜ. ವಂದನೆಗಳು ರಾಜ. ಅಪ್ಪ ಕರುಣೆ ತೋರಿ ದಯೆ ತೋರಿ ರಾಜ. ಯೇಸುವೇ ಕರುಣಿಸಿರಿ ರಾಜ. ಇದರ ಮನೋವೇದನೆಗಳು, ಇದರಿಂದ ಆಗುತ್ತಾದ ನೋವುಗಳು ಎಷ್ಟು ಎಂದು ನೀವು ಅರಿತಿದ್ದೀರಿ ರಾಜ. ಯೇಸುವೇ ನಿರಾಶೆಗಳು ಎಷ್ಟು ಎಂದು ನೀವು ತಿಳಿದಿದ್ದೀರಿ ರಾಜ. ಕರುಣೆ ತೋರಿ ದಯೆ ತೋರಿ ಎಂದು ಸ್ವಾಮಿ ಇಡೀ ವಿಶ್ವದಲ್ಲಿ ನಿಮ್ಮ ಸಾಮ್ರಾಜ್ಯವನ್ನು ಮೀಡಿಯಾ ಮೂಲಕವಾಗಿ ಸಾರಲ್ಪಡುತ್ತಾ, ಹಾಗೂ ಎಲ್ಲ ವಿಧವಾದ ಬಹಿರಂಗವಾದ ಪ್ರಚಾರಗಳಲ್ಲಿ ಸಾರಲ್ಪಡುತ್ತಿರುವಂತಹ ಮಕ್ಕಳಿಗಿರುವಂಥ ಎಲ್ಲ ಅಡಚಣೆಗಳನ್ನು ತೆಗೆದುಹಾಕಿ ಮುಚ್ಚಲ್ಪಟ್ಟ ಬಾಗಿಲುಗಳನ್ನು ತೆರೆದು ಆಸ್ವಾದಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಸುಪ್ರಭಾತ ಪ್ರಾರ್ಥನೆಯೊಂದಿಗೆ ದೇವರನ್ನ ಸ್ಮರಿಸುತ್ತಾ ಪ್ರಾರ್ಥಿಸೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನೀವು ನಮಗೆಲ್ಲರಿಗೂ ದಾನವಾಗಿ ನೀಡಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ ಪಿತನೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಅನುದಿನದ ಆಹಾರ ನೀಡಿ ಅದನ್ನು ನೀವು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೇ,
ಒಳ್ಳೆ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮನ. ತಂದೆಯೇ, ಪ್ರಾರ್ಥಿಸುವ ವರದಾನ ಪವಿತ್ರಾತ್ಮರ ವರದಾನಗಳಿಂದ ತುಂಬಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರಭುವೇ, ಈ ಅದ್ಭುತವಾದ ಸಮಯವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯೇ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ವಾಗ್ದಾನದ ವಾಕ್ಯಗಳನ್ನು ನೀಡಿ ಬಲಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಸೃಷ್ಟಿ ಸಮಸ್ತವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಯೇಸುವೆ. ತಂದೆಯೇ, ನಮ್ಮನ್ನೆಲ್ಲರನ್ನು ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾದವರೇ ನಿಮಗೆ ಸ್ತೋತ್ರ. ಪ್ರಭುವೇ, ನಮ್ಮ ಎಲ್ಲಾ ಕಷ್ಟದಲ್ಲೂ ನೋವಿನಲ್ಲೂ ನಲಿವಿನಲ್ಲಿ ನೀವು ನಮ್ಮನ್ನು ಸಂತೈಸಿ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಪ್ರಭುವೇ, ಸ್ವರ್ಗೀಯ ಅದರ ಅಂಗಾಂಗಗಳ ಕುಟುಂಬವನ್ನು ಹಾಗೂ ಬ್ರದರ್ ರೊಸಾರಿಯೋ ನಮಗೆ ಕರುಣಿಸಿ ಆಧ್ಯಾತ್ಮಿಕವಾಗಿ ನಿಮ್ಮನ್ನೇ ಕಂಡುಕೊಳ್ಳುವ ಶಕ್ತಿ ನಮಗೆಲ್ಲರಿಗೂ ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಭುವೇ, ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ನಾನು ವಂದಿಸುತ್ತೇನೆ, ಆರಾಧಿಸುತ್ತೇನೆ, ಮಹಿಮೆ ಪಡಿಸುತ್ತೇನೆ ರಾಜ. ಪ್ರಭುವೆ, ನಮ್ಮೆಲ್ಲರ ಮೇಲೆ ದಯೆ ತೋರಿರಿ. ಪ್ರಭುವೇ, ನಾವೆಲ್ಲರೂ ನಿಮ್ಮ ಮಕ್ಕಳು. ಈ ಸುಪ್ರಭಾತದ ಸಮಯದಲ್ಲಿ ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆ ದಯೆಯಿಂದ ಆಲಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಮಮತೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಪ್ರಾರ್ಥನೆಗೆ ಅಡಚಣೆ ತರುವವರಿಗೋಸ್ಕರ ಪ್ರಾರ್ಥಿಸುವಾಗ ನಮ್ಮ ಈ ಪ್ರಾರ್ಥನಾ ಮೊರೆಯನ್ನು ದಯೆಯಿಂದ ಆಲಿಸಿ ಅಂತವರ ಹೃದಯ ಮನಸ್ಸುಗಳನ್ನು, ಕಲ್ಲಾದ ಹೃದಯ ಮನಸ್ಸುಗಳನ್ನು ಮೃದುವಾದ ಹೃದಯ ಮನಸ್ಸುಗಳನ್ನಾಗಿ ಪ್ರಭು ನಿತ್ತಲೆ ಬೇಡಿ ಕರುಣಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ನನ್ನ ಪ್ರೀತಿಯ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರಭುವನ್ನು ಆರಾಧಿಸೋಣ. ಹೃದಯದಿಂದ, ಆತ್ಮದಿಂದ, ಶಕ್ತಿಯಿಂದ ಪ್ರಭುವನ್ನು ಆರಾಧಿಸೋಣ. ಆಕಾಶವನ್ನು, ಭೂಮಿಯನ್ನು, ಸಕಲವನ್ನು ಸೃಷ್ಟಿ ಮಾಡಿದಂತಹ ದೇವರು, ತಮ್ಮ ಸ್ವರೂಪದಲ್ಲಿಯೇ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು, ಈ ಬೆಳಗಿನ ಜಾವದಲ್ಲಿ ಆ ಪ್ರಭುವಿನ ಮುಂದೆ ಕುಳಿತುಕೊಳ್ಳಲು ಯೋಗ್ಯರನ್ನಾಗಿಸಿದಂತಹ ದೇವರು, ಅನುದಿನವೂ ನಮಗೆ ಆ ಅನ್ನಪಾನಗಳನ್ನು ದಯಪಾಲಿಸಿ ಸಂರಕ್ಷಿಸುತ್ತಿರುವಂತಹ ದೇವರು, ಅವರ ಚಿತ್ತದಂತೆ ಈ ಲೋಕದಲ್ಲಿ ಜೀವಿಸಲು ನಮಗೆ ಅಣಿ ಮಾಡಿಕೊಟ್ಟಂತಹ ದೇವರನ್ನ ಆರಾಧಿಸೋಣ, ಸ್ತುತಿಸೋಣ. ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಾಲ 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 ಹಾಲ. ಓ ಯೇಸುವೇ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ. ಯೇಸುವೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ರಾಜಾದಿರಾಜರೇ ಸ್ತೋತ್ರ, ದೇವಾದಿದೇವರೇ ಸ್ತೋತ್ರ. ಅಲ್ಲೇಲೂಯ, 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 ಅಲ್ಲೇಲೂಯ. ಓ ಅಲ್ಲೇಲೂಯ, 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 ಅಲ್ಲೇಲೂಯ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ, ರಬಿ 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 ರಬಿ. ಓ ಹಯಲ ಖಯಲ 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 ಮಯಲ ಲಲ 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 ಲಲ. ಓ ಯಲ ಖಯಲ 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 ಮಯಲ ಲಲ 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 ಲಲ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಓ ಹಲ್ಲೇಲೂಯ, 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 ಹಲ್ಲೇಲೂಯ. ಯೇಸುವೇ, 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 ಯೇಸುವೇ. ಓ ಆರಾಧನೆ, 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 ಆರಾಧನೆ. ಒಬ್ಬ ತಂದೆಯೇ ಆರಾಧನೆ, 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 ಆರಾಧನೆ. ಯೇಸುವೇ ಮಹಿಮೆ, 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 ಮಹಿಮೆ. ಓ ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೆ.
ಅಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ ಸ್ತೋತ್ರ ರಾಜ, ವಂದನೆಗಳು ರಾಜ. ಎಲ್ಲವುಗಳಿಗಾಗಿ ಸ್ತೋತ್ರ ರಾಜ, ವಂದನೆಗಳು ರಾಜ. ಅಪ ತಂದೆಯೇ ನಿತ್ಯವೂ ನಿಮಗೆ ಸ್ತೋತ್ರವು, ಆರಾಧನೆ, ಮಹಿಮೆ ರಾಜ. ಅಪ ನಿತ್ಯವೂ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ರಾಜ. ಅಪ ನಿತ್ಯವೂ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ರಾಜ. ಓ ಜೀವಂತನಿಗೆ ದೇವರಾಗಿರುವ ಸರ್ವೇಶ್ವರ ಸ್ವಾಮಿ, ಓ ಕರುಣೆಯ ಕರ್ತರಾಗಿರುವ ಸರ್ವೇಶ್ವರ ಸ್ವಾಮಿ, ಓ ಅಪ ತಂದೆಯೇ, ಅಪ ತಂದೆಯೇ, ಅಪ ತಂದೆಯೇ, ಅಪ ತಂದೆಯೇ, ಯೇಸುವೆ ಆರಾಧನೆ, ಸ್ತೋತ್ರ ಯೇಸುವೆ, ಎಲ್ಲವುಗಳಿಗಾಗಿ ಸ್ತೋತ್ರ, ನಿಮ್ಮ ಚಿತ್ತಕ್ಕಾಗಿ ಸ್ತೋತ್ರ ಸ್ವಾಮಿ. ಕರುಣೆ ತೋರಿದ ಎತ್ತೋರಿರಿ ಸ್ವಾಮಿ. ಅಪ ನಿಮಗೆ ಆರಾಧನೆಗಳು ಯೇಸುವೆ, ಸ್ತುತಿ ಸ್ತೋತ್ರಗಳು, ಆರಾಧನೆಗಳು, ಮಹಿಮೆಗಳು ಸ್ವಾಮಿ. ಅಪ ತಂದೆಯೇ, ಓ ಸರ್ವೇಶ್ವರರೇ ಸ್ತೋತ್ರ, ಸರ್ವೇಶ್ವರ ಸ್ವಾಮಿ ಸ್ತೋತ್ರ. ಅಲ್ಲೀಲಿಯ 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 ಅಲ್ಲೀಲಿಯ. ಓ ಹಾಲ 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 ಹಾಲ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಯೇಸುವೆ 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 ಯೇಸುವೆ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ವಂದನೆ, ಯೇಸು ಸ್ವಾಮಿಯೇ ಆರಾಧನೆ. ಓ ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ವಂದನೆ, ಯೇಸು ಸ್ವಾಮಿಯೇ ಆರಾಧನೆ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಅಲ್ಲೀಲಿಯ 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 ಅಲ್ಲೀಲಿಯ. ಓ ಹಲೀಲಿಯ 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 ಹಲೀಲಿಯ. ಓ ಸ್ತೋತ್ರ 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 ವಂದನೆಗಳು ಸ್ವಾಮಿ. ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ಸ್ವಾಮಿ. ಓ ಜೀವಂತ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ. ಓ ಪರಿಶುದ್ಧ ದೇವರೇ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯ 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 ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ವಿಶ್ವಾಸದಲ್ಲಿ ಭಾರದಿಂದ ಪ್ರಾರ್ಥಿಸೋಣ. ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ ತಂದೆ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಅಡಚಣೆ ಮಾಡುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ತಂದೆ. ಅಪ್ಪ ತಂದೆ, ಎಷ್ಟೋ ಜನ ಸ್ವಾಮಿ ನಿಮ್ಮ ವಾಕ್ಯವನ್ನು ಸಾರುತ್ತಾರೆ ಸ್ವಾಮಿ. ಅವರಿಗೆ ವಿರುದ್ಧವಾಗಿ ಅವರ ಮೇಲೆ ದ್ವೇಷ ಇಟ್ಟುಕೊಂಡು ಈ ವಿರುದ್ಧವಾದ ಕೆಲಸವನ್ನು ಮಾಡುತ್ತಿರುತ್ತಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಷ್ಟೋ ಮಕ್ಕಳು ಸ್ವಾಮಿ ಇದೇ ರೀತಿ ಕಷ್ಟಪಡುವಾಗ ತಂದೆ, ಅಪ್ಪ ತಂದೆ, ಎಷ್ಟೋ ಜನರ ಫೋನ್ ನಲ್ಲಿ ವಾಟ್ಸಪ್ ಗಳನ್ನು, ಫೇಸ್ಬುಕ್ ಗಳನ್ನು ಎಲ್ಲವನ್ನು ಅವರು ನಾಶ ಮಾಡುವಾಗ ತಂದೆ, ಅವರಿಗೆ ಒಳ್ಳೆ ಬುದ್ಧಿ ಜ್ಞಾನವನ್ನು ಕೊಡು ತಂದೆ. ಅಪ್ಪ ತಂದೆ, ಅವರಿಗೆ ಅರಿವನ್ನು ಮೂಡಿಸು ತಂದೆ. ಅಪ್ಪ ಯೇಸುವೆ, ನಿಮ್ಮ ವಾಕ್ಯವನ್ನು ಸಾರುವಾಗ ತಂದೆ ಎಲ್ಲರನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು ತಂದೆ. ಅಪ್ಪ ಯೇಸುವೆ, ಅವರು ಕೆಟ್ಟದ್ದಾಗಿ ನಡೆದುಕೊಳ್ಳುವಂತೆ ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು ತಂದೆ. ಅಪ್ಪ ಯೇಸುವೆ, ಯಾವಾಗಲೂ ನಿನ್ನನ್ನು ಸ್ತುತಿಸಿ ಮಹಿಮೆ ಪಡಿಸುವ ಮಕ್ಕಳಾಗಿದ್ದಾರೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ,
ಅವರಿಗೆ ಯಾವ ರೀತಿಯಲ್ಲಿ ಜ್ಞಾನ ಬುದ್ಧಿ ಇರುತ್ತದೋ ಗೊತ್ತಿಲ್ಲ ಸ್ವಾಮಿ. ಯಾವುದೋ ಒಂದು ದ್ವೇಷವನ್ನಿಟ್ಟುಕೊಂಡು ಈ ತರ ಮಾಡುವ ಕೆಲಸ ಕಾರ್ಯಗಳನ್ನು ಮಾಡುವವರನ್ನು ನಿನಗೆ ಸಮರ್ಪಿಸುವಾಗ ತಂದೆಯೇ, ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ತಂದೆ. ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ, ಯಾವಾಗಲೂ ಆ ಮಕ್ಕಳು ನಿನ್ನ ಮಕ್ಕಳಾಗಿ ಬಾಳುವಂತ ಕೃಪಾವರವನ್ನು ಕರುಣಿಸು ತಂದೆ. ಅಪ್ಪ ಯೇಸುವೆ, ಈ ಮಕ್ಕಳನ್ನು ಆಶೀರ್ವದಿಸು ತಂದೆ. ಅಪ್ಪ ತಂದೆ, ನಾವು ಅಷ್ಟೇ ಸ್ವಾಮಿ, ಈ 2-3 ದಿನಗಳಿಂದ ಸ್ವಾಮಿ ನಾವು ನಿಮ್ಮ ವಾಕ್ಯವನ್ನು ಸಾರಲು ಆಗುತ್ತಿಲ್ಲ ಸ್ವಾಮಿ. ಅವರು ಬ್ರದರ್ ಅವರ ವಾಟ್ಸಪ್ ಅನ್ನು ಲಾಕ್ ಮಾಡಿರುವ ಪ್ರಕಾರ ಸ್ವಾಮಿ ನಾವು ಸಾರಲು ಆಗುತ್ತಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಅವರ ಮೇಲೆ ದಯೆ ತೋರಿ ಅವರಿಗೆ ಬೇಕಾದ ಸಹಾಯವನ್ನು ಮಾಡುತ್ತದೆ. ಅಪ್ಪ ತಂದೆ, ಪ್ರತಿಯೊಬ್ಬರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ವಿಶೇಷವಾಗಿ ತಂದೆ ಈ ವಾಟ್ಸಪ್ ಅನ್ನು ಲಾಕ್ ಮಾಡಿರುವವರಿಗೆ ಅದನ್ನು ತೆರೆದು ಕೊಡು ತಂದೆಯೋ, ಅದು ಓಪನ್ ಆಗಬೇಕು ತಂದೆ. ನಿನ್ನ ವಾಕ್ಯವು ಲಕ್ಷಾಂತರ ಜ್ಞಾನಾಂತರ ಜನರು ಕೇಳುತ್ತಿರುತ್ತಾರೆ ತಂದೆ. ಅಪ್ಪ ಯೇಸುವೆ, ಅಂತ ಮಕ್ಕಳನ್ನು ಆಶೀರ್ವದಿಸುತ್ತದೆ. ಅದಕ್ಕೇನಾದರೂ ಒಂದು ಮಾರ್ಗವನ್ನು ತೋರಿಸು ತಂದೆ. ಅಪ್ಪ ಯೇಸುವೆ, ಯಾವಾಗಲೂ ನಿನ್ನ ಬಳಿ ಪ್ರಾರ್ಥಿಸುವ ಮಕ್ಕಳು ಸ್ವಾಮಿ, ಅವರನ್ನು ಕೈ ಬಿಡಬೇಡ ತಂದೆ. ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆ, ಎಲ್ಲರೂ ನಿನ್ನ ಮಕ್ಕಳಾಗಿ ಜೀವಿಸುವಂತೆ ಮಾಡು ತಂದೆ. ಅಪ್ಪ, ತಿಳಿಯದು ತಪ್ಪು ಮಾಡಿರುವವರನ್ನು ಕ್ಷಮಿಸಿ ತಂದೆ. ಅವರಿಗೆ ಜ್ಞಾನ ಬುದ್ಧಿಯನ್ನು ಕೊಟ್ಟು ಅವರ ಮೇಲೆ ದಯೆ ತೋರು ಸ್ವಾಮಿ, ಕರುಣೆ ತೋರು ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನಮ್ಮನ್ನೇ ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ತಂದೆ. ನಮ್ಮ ಮೇಲೆಯೂ ಸಹ ದಯೆ ತೋರು, ಕೃಪೆ ತೋರು ಎಂದು ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ನಿನ್ನಲ್ಲಿ ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೇನ್. ಆಮೇನ್. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ದೇವರ ವಾಕ್ಯಕ್ಕೆ ವಿರೋಧವಾಗಿ ಹೋರಾಟ ಮಾಡುವವರನ್ನು ಯೇಸುವೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ನಿಮ್ಮ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ. ಪ್ರಭುವೇ, ಅಸೂಯೆಯಿಂದ ಅವರ ಹಠಮಾರಿತನದಿಂದ ಪ್ರಭುವೇ ಇಂಥ ಕೃತ್ಯಗಳನ್ನು ಮಾಡುತ್ತಿದ್ದಾರೆ. ಪ್ರಭುವೇ, ನಿಮ್ಮ ಅಮೃತ ಹಸ್ತ ಅವರೆಲ್ಲರ ಮೇಲೆ ಇಳಿದು ಬರಲಿ. ಪ್ರಭುವೇ, ಅವರು ಪವಿತ್ರಾತ್ಮರಿಗೋಸ್ಕರ ವಿರೋಧ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಪ್ರಭುವೇ, ಅವರ ತಪ್ಪಿನ ಅರಿವನ್ನು ಅವರಿಗೆ ಕೊಡಿರಿ ತಂದೆ. ಸಂಪೂರ್ಣ ಮನ ಪರಿವರ್ತನೆ ಅವರಿಗೆ ಆಗುವಂತೆ ಆಗಲಿ. ಓ ಪವಿತ್ರಾತ್ಮರೇ, ಅವರ ಅಂತರಂಗವನ್ನು ಬದಲಾಯಿಸಿರಿ ಸ್ವಾಮಿ. ವಿಶೇಷವಾಗಿ ದೇವರ ವಾಕ್ಯಕ್ಕೆ ಅದನ್ನು ಹ್ಯಾಕ್ ಮಾಡಿ ಸಿಸ್ಟಮ್ ಅಲ್ಲಿ ಅದನ್ನು ಯಾರು ಕೇಳಲಾಗದೆ ಮಾಡುತ್ತಿರುವ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ ಪ್ರಭುವೇ. ನಿಮ್ಮ ವಾಕ್ಯದ ಬೀಜ ಅವರ ಅಂತರಂಗದಲ್ಲಿ ಬೀಳಲಿ ಸ್ವಾಮಿ. ಪ್ರಭುವೇ, ನಾವು ಕೂಡ ಎಲ್ಲರೂ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗುವಂತೆ, ಅದರನ್ನು ನಾನು ಸಾರುವಂತೆ, ಪರರು ಸಾರುವಂತೆ ನಮಗೂ ನೂತನ ಹೃದಯ ಮನಸ್ಸು ನಮಗೂ ಕೊಡಿರಿ ತಂದೆ. ಪ್ರಭುವೇ, ನಮ್ಮಲ್ಲಿರುವ ಅಶುದ್ಧತೆಯನ್ನು ತೆಗೆದುಹಾಕಿರಿ ಪ್ರಭುವೇ, ನಾನು ಪರಿವರ್ತನೆ ಆಗುವಂತೆ, ಪರರು ಪರಿವರ್ತನೆ ಆಗುವಂತೆ ನಮ್ಮನ್ನೆಲ್ಲರನ್ನು ಬಲಪಡಿಸಿರಿ ಸ್ವಾಮಿ. ವಿಶೇಷವಾಗಿ ನಮ್ಮ ಬ್ರದರ್ ರೊಸಾರಿ ಅವರ ಮೊಬೈಲಿನಲ್ಲಿ ಹಾಗೂ ಅವರ ಲ್ಯಾಪ್ಟಾಪಿನಲ್ಲಿ ಸಿಸ್ಟಮ್ನಲ್ಲಿ ಹ್ಯಾಕ್ ಮಾಡಿರುವವರ ಮೇಲೆ ದಯೆ ತೋರಿರಿ, ಕರುಣೆ ತೋರಿರಿ ಪ್ರಭುವೇ. ಅವರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡಿದ ಕೃತ್ಯಗಳ ಅವರೇ ಮನ ಪರಿವರ್ತನೆ ಆಗುವಂತೆ ಹಾಗೂ ನಿಮಗೆ ವಿಧೇಯರಾಗಿ ಅದನ್ನು ಸಂಪೂರ್ಣವಾಗಿ ಸರಿ ಮಾಡುವಂತೆಯೂ, ದೇವರ ವಾಕ್ಯವು ಲಕ್ಷಾಂತರ ಜನರು, ಮಿಲಿಯಾಂತರ ಜನರು ಕೇಳುವಂತೆಯೂ, ಅದರಂತೆ ಅವರ ಜೀವಿತವನ್ನು ಮಾರ್ಪಡಿಸುವಂತೆ ನೀವೇ ಅವರ ಅಂತರಂಗವನ್ನು ಬದಲಾಯಿಸಿರಿ ಸ್ವಾಮಿ. ಪ್ರಭುವೇ, ನಿಮ್ಮ ವಾಕ್ಯವು ಎಲ್ಲೆಡೂ ಪ್ರಸಾರವಾಗಲಿ. ವಿಶೇಷವಾಗಿ ಶುಭ ಸಂದೇಶ ಸಾರುವವರನ್ನು, ವಿಶೇಷವಾಗಿ ಎಲ್ಲಾ ಯಾಜಕರು, ಕನ್ಯಾಸ್ತ್ರೀಯರು ದೇವರ ವಾಕ್ಯಕ್ಕೆ ಬದ್ಧರಾಗಿ ಬಾಳುವಂತೆ, ಅದನ್ನು ಜಗಕ್ಕೆಲ್ಲ ಸಾರುವಂತೆ ನೀವೇ ಅವರೆಲ್ಲರನ್ನು ಬಲಪಡಿಸಿರಿ ತಂದೆ. ಈ ಲೋಕದ ಯಾವುದೇ ವ್ಯಾಮೋಹಗಳಿಗೂ ಪಾಶಕ್ಕೂ ಒಳಗಾಗದಂತೆ ಸದಾ ನಿಮ್ಮ ಪ್ರೀತಿಯಲ್ಲಿರುವಂತೆ ಎಲ್ಲರನ್ನು ಬಲಪಡಿಸಿರಿ. ವಿಶೇಷವಾಗಿ ಮೊಬೈಲ್ ಅನ್ನು ಹ್ಯಾಕ್ ಮಾಡಿ ಅದನ್ನು ದೇವರ ವಿರುದ್ಧ ಕಾರ್ಯಗಳನ್ನು ಮಾಡುವವರ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬಂದು ಅವರೆಲ್ಲರಿಗೂ ಬದಲಾವಣೆಯನ್ನು ನೀಡಿದೆ ಎಂದು ನಿಮ್ಮಲ್ಲಿ ದೀನತೆಯಿಂದಲೂ ನಮ್ರತೆಯಿಂದಲೂ ಯೇಸುವಿನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ನನ್ನ ಪ್ರೀತಿಯ ತಂದೆಯೇ. ಆಮೇನ್, 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 ಆಮೇನ್.
ಯೇಸುವೆ ಪ್ರತಿನಿಧಿಸುತ್ತಾನೆ. ಆತ್ಮನೇ ಅಪ್ಪ ತಂದೆ, ಇನ್ನು ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಸಮರ್ಥಿಸಿಕೊಡುತ್ತೇನೆ. ಅಪ್ಪ ತಂದೆ ಯೇಸುವೆ ಒಡೆಯನೇ, ತಂದೆಯೇ ತಾವು ಸಾರೋರನ್ನು ಬಿಡೋದಿಲ್ಲ. ಅಪ್ಪ ತಂದೆ, ಈ ರೀತಿ ಹೋರಾಟ ಮಾಡುವರು, ಅಡಚಣೆ ತರುವವರ ಮೇಲೆ ನಿಮ್ಮ ದಯೆ ಇರಲಿ. ಅಪ್ಪ ತಂದೆ ಯೇಸುವೆ ಒಡೆಯನೇ, ತಂದೆ ಸಾರೋರವರಿಗೆ ಅಪ್ಪ ತಂದೆ ಅವರ ಸಾರದಂತೆ ಮಾಡೋದು, ಅವರಿಗೆ ಎಲ್ಲ ಕೆಲಸಗಳಲ್ಲೂ ಅಡ್ಡಿ ಆಗುವವರು ತುಂಬಾ ಆಗಿದ್ದಾರೆ. ಅಪ್ಪ ತಂದೆ ಯೇಸುವೆ, ಅವರ ಮೇಲೆ ನಿಮ್ಮ ದಯೆ ಇರಲಿ. ಅಪ್ಪ ತಂದೆ ಯೇಸುವೆ, ಅವರಷ್ಟೇ ತಡೆದರು ತಂದೆಯೇ ಸಾರೋದು ನಿಲ್ಸೋದಿಕ್ಕೆ ಆಗುವುದಿಲ್ಲ. ಅಪ್ಪ ತಂದೆ ಯೇಸುವೆ ಒಡೆಯನೇ, ನೀವು ಹೇಳಿರೋ ಮಾತುಗಳಲ್ಲಿ ಒಂದು ಚಿಕ್ಕಿನಾರು ಅಳಿಸೋದಿಕ್ಕೆ ಅವರ ಕೈಯಲ್ಲಿ ಸಾಧ್ಯವಿಲ್ಲ ತಂದೆಯೇ. ಅಪ್ಪ ತಂದೆ ಯೇಸುವೆ ಒಡೆಯನೇ, ಯಾವ ರೀತಿಯಾದ್ರೂ ಸಾರೋದಿಕ್ಕೆ ನೀವು ಅವಕಾಶ ಕೊಡುತ್ತೀರ, ಹೌದು ತಂದೆಯೇ. ಆದರೆ ಒಬ್ಬ ಮನುಷ್ಯನಿಗೆ ತಂದೆಯೇ ಒಂದೊಂದು ವರದಾನ ಕೊಡ್ತಾ ಇದ್ದೀರಾ ಅಪ್ಪ ತಂದೆ. ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕಲ್ತಿರೋ, ಒಂದು ತಿಳಿಸಿರುವಂತೆ ಮಾಡೋದನ್ನು ನೀವು ಕಲಿಸ್ಕೊಟ್ಟಿದ್ದೀರಾ ಅಪ್ಪ ತಂದೆ. ಹಾಗಾಗಿ ತಂದೆಯು ಯೇಸುವೆ ಒಡೆಯನೇ, ತಂದೆಯ ಒಂದು ಮೊಬೈಲಲ್ಲೂ ಕೂಡ ಒಂದೊಂದು ರೀತಿ ಅವರನ್ನು ಬಿಡುವುದಕ್ಕೆ, ವಾಕ್ಯವನ್ನು ಬಿಡುವುದಕ್ಕೆ ಕಲಿಸಿಕೊಟ್ಟಿದ್ದೀರಾ ಅಪ್ಪ ತಂದೆ. ಅವರಿಗೆ ಅದೇ ಒಂದು ತಂದೆಯ ಒಂದು ಮುಂದೆ ನಡೆದುಕೊಂಡು ಹೋಗೋದಕ್ಕೆ ಒಂದು ಅವರಿಗೆ ಜೊತೆಯಲ್ಲಿ ಒಂದು ಸಪೋರ್ಟ್ ಆಗಿರ್ತದೆ ಅಪ್ಪ ತಂದೆ. ಅದನ್ನೇ ಅವರು ಕಿತ್ತಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಪ್ಪ ತಂದೆ. ಅವರ ಮೇಲೆ ಕರುಣೆ ತೋರಿ, ದಯ ತೋರಿ ಅಪ್ಪ ತಂದೆ ಯೇಸುವೆ ಒಡೆಯನೇ. ಸಾರೋದನ್ನು ಅವರ ಕೈಯಲ್ಲಿ ತಡೆಯೋದಕ್ಕೂ ಆಗೋದಿಲ್ಲ, ನಿಲ್ಲಿಸೋದಕ್ಕೂ ಆಗೋದಿಲ್ಲ ತಂದೆಯೇ. ಆದರೂ ತಂದೆಯೇ, ಅವರು ಅದನ್ನು ಬ್ಲಾಕ್ ಮಾಡಿರೋದನ್ನು ತಂದೆ ತೆಗೆಯುವಂತೆ ಆಗಲಿ ಅಪ್ಪ ತಂದೆ. ಅವರ ಮೇಲೆ ನಿಮ್ಮ ದಯೆ ಇರಲಿ ತಂದೆಯೇ ಒಡೆಯನೇ. ಅವರು ಮಾಡುವ ಕೆಟ್ಟ ಕೆಲಸಗಳೆಲ್ಲ ನಿಲ್ಲಿಸಿ ಒಳ್ಳೆ ಕೆಲಸ ಮಾಡುವಂತೆ ಅವರ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇಟ್ಟು ಅವರನ್ನು ಆಶೀರ್ವಾದಿಸಿರಿ ಅಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ ಜೀವನವುಳ್ಳ ತಂದೆಯೇ, ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ನನ್ನ ತಂದೆಯಾದ ದೇವರೇ, ನನ್ನ ಯೇಸುವೆ, ನನ್ನ ಪ್ರಭುವೆ, ನನ್ನ ಕರ್ತನೆ, ನನ್ನ ರಾಜನು ನೀವಾಗಿದ್ದೀರಿ ಸ್ವಾಮಿ. ಅಪ್ಪ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಆರಿಸಿಕೊಂಡಿದ್ದೀರಪ್ಪ. ನಮ್ಮ ಸ್ವರ್ಗೀಯ ಅಂಗಾಂಗಗಳಾದ ಎಲ್ಲ ಪ್ರತಿಯೊಂದು ಕುಟುಂಬಗಳನ್ನು ಆರಿಸಿಕೊಂಡಿದ್ದೀರಪ್ಪ. ಅಪ್ಪ ಯೇಸುವೆ, ಲೋಕದಲ್ಲಿ ಸ್ವಾಮಿ ನಿಮ್ಮ ಸುವಾರ್ತೆ ಸಾರಲು ಅಪ್ಪ ನಮ್ಮನ್ನು ಕರೆಗೊಂಡಿದ್ದೀರಿ ಸ್ವಾಮಿ. ಅಪ್ಪ ತಂದೆಯಾದ ದೇವರೇ, ಅಪ್ಪ ಈ ಸುವಾರ್ತೆಯನ್ನು ಸಾರದೆ ಇಳಿಸುವಂತ ಪ್ರತಿಯೊಂದು ಮಕ್ಕಳನ್ನು ಸ್ವಾಮಿ ನಿಮ್ಮ ಪೂಜೆ ಕರಗಳಿಗೆ ಸಮರ್ಪಿಸಿ ಕೊಡುತ್ತೇನೆ ದೇವ. ಅಪ್ಪ ಅವರ ಮೇಲೆ ದಯೆ ತೋರಿ ಸ್ವಾಮಿ. ಅಪ್ಪ ಅವರ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ ಈ ಸುವಾರ್ತೆ ಸಾರಲು ಬೇಡ ಎನ್ನಲು ಅವರು ಯಾರು ಸ್ವಾಮಿ. ಅಪ್ಪ ತಂದೆಯೇ, ಅಂತ ಮಕ್ಕಳನ್ನು ಸ್ವಾಮಿ ಅವರಿಗೆ ಒಳ್ಳೆ ಜ್ಞಾನವನ್ನು ಕೊಡಿರಿ ಅಪ್ಪ. ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಿರಿ ಸ್ವಾಮಿ. ಅಪ್ಪ ಅವರನ್ನು ಸೃಷ್ಟಿ ಮಾಡಿದ ತಂದೆ ದೇವರು ನೀವು ಎನ್ನುವ ಅರಿವನ್ನು ಅವರಿಗೆ ನೀಡಿರಿ ಸ್ವಾಮಿ. ಅಪ್ಪ ಕೆಟ್ಟದನ್ನು ಸ್ವಾಮಿ ಸಾರಿಸುತ್ತಾರೆ ಸ್ವಾಮಿ, ಒಳ್ಳೆದನ್ನು ನಿಲ್ಲಿಸುತ್ತಾರೆ ಸ್ವಾಮಿ. ಅಂತವರಿಗೆ ಅರಿವನ್ನು ನೀಡಿರಿ ದೇವ. ಅಪ್ಪ ಯೇಸುವೆ, ನಿನ್ನ ಸುವಾರ್ತೆ ಸಾರುವ ಮಕ್ಕಳನ್ನು ಸ್ವಾಮಿ ಅಪ್ಪ ಅವರಿಗೆ ಧೈರ್ಯವನ್ನು ಕೊಡಿರಿ ಸ್ವಾಮಿ. ಅಪ್ಪ ಅದು ಆಗದಂತೆ ಸ್ವಾಮಿ. ಅಪ್ಪ ಯೇಸುವೆ, ಈ ಲೋಕವನ್ನು ಅಳಿದು ಹೋಗುದು ಸ್ವಾಮಿ, ನಿನ್ನ ವಾಕ್ಯವು ಅಳಿದು ಹೋಗದು ಸ್ವಾಮಿ ಎಂದು ನೀವು ನುಡಿದಿರಿ ಅಪ್ಪ. ಯೇಸುವೆ, ಅಂತ ಅರಿವನ್ನು ಅವರಿಗೆ ಕೊಡಿರಿ ಸ್ವಾಮಿ. ಅಪ್ಪ ಯಾವ ಶೋಧನೆಗೂ ಒಳಗಾಗದಂತೆ ಸ್ವಾಮಿ. ಅಪ್ಪ ಸುವಾರ್ತೆ ಸಾರುವ ಮಕ್ಕಳಿಗೆ ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ಬಲವನ್ನು ಕೊಡಿರಿ ಸ್ವಾಮಿ. ಯಾವಾಗೂ ಸ್ವಾಮಿ ನಿನ್ನ ಸುವಾರ್ತೆ ನಿಲ್ಲಿಸಲು ಯಾರಿಂದಲೂ ಸಾಧ್ಯ ಇಲ್ಲಪ್ಪ ಅಪ್ಪ. ಏಕೆಂದರೆ ಸ್ವಾಮಿ ಶೋಧನೆಗಳು ಬರುತ್ತದೆ ರಾಜ. ಆದರೂ ಸ್ವಾಮಿ ಆ ಶೋಧನೆಯನ್ನು ಜಯಿಸುವ ಶಕ್ತಿಯನ್ನು ಸ್ವಾಮಿ ಸುವಾರ್ತೆ ಸಾರುವ ಮಕ್ಕಳಿಗೆ ಸ್ವಾಮಿ ಕೊಡಿರಿ ಅಪ್ಪ. ಅಪ್ಪ ಅವರು ಸುತ್ತು ಹೋಗದಂತೆ ಸ್ವಾಮಿ, ಸೋತು ಹೋಗದಂತೆ ಸ್ವಾಮಿ, ಇನ್ನೂ ಹೆಚ್ಚೆಚ್ಚಾಗಿ ದೇವ ನಿನ್ನ ಸುವಾರ್ತೆ ಸಾರುವ ಮಕ್ಕಳಾಗುವಂತೆ ಸ್ವಾಮಿ ಅವರಿಗೆ ನಿಮ್ಮ ಪವಿತ್ರಾತ್ಮರನ್ನು ಕೊಡಿರಿ ಸ್ವಾಮಿ. ಅಪ್ಪ ಯಾವ ಕಾರಣಕ್ಕೂ ಸ್ವಾಮಿ ಸುವಾರ್ತೆ ಸಾರಲು ಸ್ವಾಮಿ ನಿಲ್ಲಿಸಿ ಹೋಗದಂತೆ ಸ್ವಾಮಿ ಇನ್ನೂ ಹೆಚ್ಚೆಚ್ಚಾಗಿ ದೇವ ಬಲಪಡಿಸಿರಿ ಸ್ವಾಮಿ. ಅಪ್ಪ ನಿಲ್ಲಿಸುವವರನ್ನು ಸ್ವಾಮಿ ಅವರಿಗೆ ಬುದ್ಧಿಯನ್ನು ಕೊಡಿರಿ ಸ್ವಾಮಿ, ಅರಿವನ್ನು ಕೊಡಿರಿ ದೇವ. ಅಪ್ಪ ಸ್ವಾಮಿ ನಿಮ್ಮನ್ನು ಬಿಟ್ಟು ಹಗಲದಂತೆ ಸ್ವಾಮಿ ನಾವು ಪ್ರತಿದಿನವೂ ಸ್ವಾಮಿ ನಿನ್ನ ವಾಕ್ಯವನ್ನು ಕೇಳಿ ಸ್ವಾಮಿ ಅದರಂತೆ ನಡೆಯಲು ಸ್ವಾಮಿ ಬಲಪಡಿಸಿರಿ, ಇನ್ನೂ ಹೆಚ್ಚೆಚ್ಚಾಗಿ ಬಲಪಡಿಸುತ್ತೀರಿ
ನಂಬಿದವರನ್ನು ಎಂದಿಗೂ ಕೈ ಬಿಡೋದಿಲ್ಲ ಸ್ವಾಮಿ. ಏಕೆಂದರೆ ಸ್ವಾಮಿ, ನಿನ್ನ ಸುವಾರ್ತೆ ಸಾರುವ ಮಕ್ಕಳಿಗೆ ಸ್ವಾಮಿ ಇನ್ನು ಹೆಚ್ಚೆಚ್ಚಾಗಿ ಸ್ವಾಮಿ ನಿನ್ನ ಲೋಕವನ್ನು ನೀವು ಎರಡನೇ ಭರಣೆ ಬರುವವರೆಗೂ ಸ್ವಾಮಿ ನಿಂತು ಸುವಾರ್ತೆ ಸಾರುವ ಮಕ್ಕಳಾಗುವಂತೆ ಸ್ವಾಮಿ ಮಾಡ ಕರುಣಿಸುತ್ತೀರಿ ಎಂದು ನಂಬಿ ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ದೇವ. ಅಪ್ಪ, ನಿಮ್ಮ ನಮ್ಮನ್ನೆಂದಿಗೂ ಕೈ ಬಿಡೋದಿಲ್ಲ ಸ್ವಾಮಿ. ಅಪ್ಪ, ನಿಮ್ಮೆಂದಿಗೂ ನೀವು ತಳ್ಳಿ ಬಿಡೋದಿಲ್ಲ ಸ್ವಾಮಿ. ಸುವಾರ್ತೆ ಸಾರುವ ನಮ್ಮಲ್ಲಿ ಸೂರ್ಯಪ್ರಜರನ್ನು ಸ್ವಾಮಿ ಕರುಣಿಸಿರಿ ಅಪ್ಪ. ಅಪ್ಪ, ಅವರನ್ನು ಧೈರ್ಯವನ್ನು ಕೊಡಿರಿ ಸ್ವಾಮಿ. ಅವರ ಕುಟುಂಬವನ್ನು ಆಶೀರ್ವಿಸಿರಿ ಸ್ವಾಮಿ. ಅಪ್ಪ, ಮಗನನ್ನು ಇನ್ನೂ ಹೆಚ್ಚೆಚ್ಚಾಗಿ ಸ್ವಾಮಿ ಸ್ವಾರ್ಥ ಸಾರುವಂತೆ ಸ್ವಾಮಿ ಕರುಣಿಸುತ್ತೀರಿ ಎಂದು ನಿಮ್ಮ ಪಾದಚರಣಕ್ಕೆ ಮಗನನ್ನು ಬಿಟ್ಟು ಕೊಡುತ್ತಾ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೇನ್, 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 ಆಮೆನ್. ಪರಿಶುದ್ಧ ತಾಯಿ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ದೈವವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುವವರಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಪ್ರೇಷಿತರ ರಾಣಿ ಮಾತೆ ಮರಿಯಮ್ಮನವರು, ಮೊಟ್ಟ ಮೊದಲನೇದಾಗಿ ಶುಭ ಸಂದೇಶವನ್ನು ಸಾರಿದವರು ಮಾತೆ ಮರಿಯಮ್ಮನವರು. ಶುಭ ಸಂದೇಶವನ್ನು ಸಾರಲು ಪ್ರೋತ್ಸಾಹವಾದವರು ಮಾತೆ ಮರಿಯಮ್ಮನವರು. ಪ್ರೇಷಿತರನ್ನು ಒಗ್ಗೂಡಿಸಿ ಬಲಪಡಿಸಲು ಯತ್ನಿಸಿದವರು ಮಾತೆ ಮರಿಯಮ್ಮನವರು. ಪವಿತ್ರ ಆತ್ಮರನ್ನು ಪಡೆದುಕೊಳ್ಳಲು ಸಹಾಯ ಮಾಡಿದವರು ಮಾತೆ ಮರಿಯಮ್ಮನವರು. ಅದರಿಂದ ಮಾತೆ ಮರಿಯಮ್ಮನವರನ್ನು ಸಮರ್ಪಿಸುತ್ತಾ ಸ್ವರ್ಗೀಯ ಯಾತ್ರೆಯ ಅಡಚಣೆಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ಪ್ರಾರ್ಥಿಸೋಣ. ದೇವರ ಕರಗಳಿಗೆ ಮಾತೆಯ ಕರಗಳಿಗೆ ಸಮರ್ಪಿಸಿಕೊಡುತ್ತಾ ಅಮ್ಮ ಸ್ವರ್ಗೀಯ ಯಾತ್ರೆಯ ಎಲ್ಲ ಪ್ರಾರ್ಥನಾ ಅಡಚಣೆಗಳಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ನಿಮ್ಮೆಲ್ಲರ ಉತ್ತರ ಸ್ವರ್ಗೀಯ ಯಾತ್ರೆಯ ಪ್ರಾರ್ಥನಾ ಅಡಚಣೆಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ವಿಶ್ವಾಸದಲ್ಲಿ ನಾವು ಜಪಸರದಲ್ಲಿ ಒಂದಾಗುವ ಗಳಿಗೆ ಕರಗಳಲ್ಲಿ ಜಪಸರ ಹಿಡಿದು ನಾವು ಪ್ರಾರ್ಥಿಸುವ.